ಹಾಯ್ ನಮಸ್ಕಾರ. 9ನೇ ತರಗತಿಯ ಕನ್ನಡ ವಿಷಯ ಸಂಪುಟಂತ ಅಪೇಕ್ಷಿತ ಕಲಿಕಾ ಫಲಗಳು ಹಾಗೂ ಅವುಗಳ ಪೂರ್ವ ಪರೀಕ್ಷೆ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲ ಶಾಲೆಗಳಲ್ಲಿ ನಿಮಗಾಗಲೇ ಸೇತುಬಂಧ ಪರೀಕ್ಷೆ ಆರಂಭವಾಗಿದ್ದು ಜೂನ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ 9ನೇ ತರಗತಿಯವರ ಕನ್ನಡ ಕುರಿತು ಕಲಿಕಾ ಫಲಗಳು ಮತ್ತು ಅದರ ಪೂರ್ವ ಪರೀಕ್ಷೆ ಕ್ವೆಶ್ಚನ್ ಪೇಪರ್ ವಿತ್ PDF ಸಹಿತ ತಿಳಿಸಿಕೊಡ್ತಿದ್ದೀನಿ. ಸೊ ಬನ್ನಿ ಇಂದಿನ ತರಗತಿಯಲ್ಲಿ 9ನೇ ತರಗತಿಯವರ ಕನ್ನಡ ಪರೀಕ್ಷೆಯ ಕುರಿತು ವಿಡಿಯೋ ನೋಡೋಣ. ಸೊ ಆದಷ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೂ ಲೈಕನ್ನು ಮಾಡಿಕೊಂಡು ಕಮೆಂಟ್ನಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡ್ಬೋದು. ಸೊ ಬನ್ನಿ 9ನೇ ತರಗತಿಯ ಕನ್ನಡ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ಇಲ್ಲಿ ಅಪೇಕ್ಷಿತ ಕಲಿಕಾ ಫಲವನ್ನು ಕೊಟ್ಟಿರ್ತಾರೆ, ಸರಿಯಾಗಿ ಗಮನಿಸಿ ನಿಗಾವಹಿಸಿ ನೋಡ್ಕೋಬೇಕಾಗತ್ತೆ. ಸೊ ಈಗ ಡೈರೆಕ್ಟಾಗಿ ಕ್ವಶನ್ ಪೇಪರನ್ನು ಶೋ ಮಾಡ್ತಿದ್ದೀನಿ. ಓಕೆ, 9ನೇ ತರಗತಿಯ ಸೊ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪೂರ್ವ ಪರೀಕ್ಷೆ ಈ ರೀತಿ ಇರುತ್ತೆ. ಸೊ ಪ್ರಶ್ನೆ ನಂಬರ್ 1 ಹಿಂಗಿರುತ್ತೆ. ಪ್ಯಾರಾವನ್ನು ಸರಿಯಾಗಿ ಓದ್ಕೊಂಡು ಕೆಳಗಿನ ಮುಖ್ಯ ಸಾರಾಂಶವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಈ ರೀತಿ ಪ್ರಶ್ನೆನ ಓದ್ಕೋಬೇಕಾಗತ್ತೆ. ಸೊ ಪ್ರಶ್ನೆ ನಂಬರ್ 2ರಲ್ಲಿ ಕೆಳಗಿನ ವಾಕ್ಯಗಳನ್ನು ಓದಿ ನೀಡಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೀತಕ್ಕದ್ದು. ಈ ಪ್ರಶ್ನೆಗಳು ಟ್ವಿಸ್ಟಾಗಿ ಇರುತ್ತವೆ. ಇನ್ನು 3ನೇ ಪ್ರಶ್ನೆ ಇರುತ್ತೆ. ನಿಮ್ಮ ಹಳ್ಳಿಯ ಅಥವಾ ನಗರದ ಸ್ಥಳೀಯ ಹಬ್ಬದ ಆಚರಣೆ ಕುರಿತು 5 ಸರಳ ವಾಕ್ಯಗಳನ್ನು ಸ್ವಂತವಾಗಿ ಬರೀಬೇಕಾಗತ್ತೆ. 4ನೇ ಪ್ರಶ್ನೆ. ನಿಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಎರವಲು ಪಡೆಯುವ ಕುರಿತು ಗ್ರಂಥಪಾಲಕರೊಂದಿಗೆ ಲೈಬ್ರರಿ ಅಂತ ಕರಿತೀವಿ. ನೀವು ನಡೆಸುವ ಕನಿಷ್ಠ 4 ಸಾಲುಗಳನ್ನು ಸಂಭಾಷಣೆಯನ್ನು ಕನ್ನಡದಲ್ಲಿ ಬರೀಬೇಕಾಗತ್ತೆ. ಇನ್ನು 5ನೇ ಪ್ರಶ್ನೆ ಹಾಗೆ 6ನೇ ಪ್ರಶ್ನೆ ಸರಿಯಾಗಿ ನೋಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ನೋಡಿ, ವೈಚಾರಿಕ ಚಿಂತನೆ ಅಂತದೆ. ಓಕೆ, 9ನೇ ಪ್ರಶ್ನೆ. ಕೆಳಗಿನ ವಾಕ್ಯಗಳನ್ನು ಬಿಟ್ಟು ಹೋಗಿರುವಂಥ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ. ಫಂಕ್ಷನ್ಸ್ ಮಾರ್ಕರ್ಸ್ ಅಂತ ಕರಿತೀವಿ ನಾವು. ಅವುಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಅಯ್ಯೋ ಎಷ್ಟು ದೊಡ್ಡ ಹಾವಿದು ಎಂದು ರಾಜ ಕೂಗಿದನೆಂಬ ಪ್ರಶ್ನೆಗೆ ನಾವು ಇಲ್ಲಿ ಕೊಟ್ಟಿರುವಂಥ ಬಿಟ್ಟು ಹೋಗಿವೆ ಸೊ ಎಕ್ಸಿಟ್ ಆಗಿವೆ ಲೇಖನ ಚಿಹ್ನೆಗಳಂತ ಅವುಗಳನ್ನ ಸರಿಯಾಗಿ ಹುಡುಕಿ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ. ಕೆಳಗಿನ ಅಪೂರ್ಣ ಸಂಭಾಷಣೆಯನ್ನು ಸೂಕ್ತ ವ್ಯಾಕರಣ ಸಾಂದರ್ಭಿಕ ಭಾಷೆಯನ್ನು ಬಳಸಬೇಕಾಗತ್ತೆ. ಓಕೆ, ಇಲ್ಲಿ ಕೊಟ್ಟಿರುವಂಥ ಸರಿಯಾಗಿ ನೋಡ್ಕೋಬೇಕಾಗತ್ತೆ ಪ್ರಶ್ನೆಗಳನ್ನು. ಸೊ ಶಿಕ್ಷಕರು, ರಾಮು ನೀನು ನಿನ್ನೆ ಏಕೆ ಶಾಲೆಗೆ ಬಂದಿರಲ್ಲ ಅಂತ ಪ್ರಶ್ನೆ ಇರುತ್ತೆ. ಅದಕ್ಕೆ ರಾಮು ಯಾವ ರೀತಿ ಉತ್ತರ ನೋಡಿ. ಗುರುಗಳೇ ನನ್ನ ನಿನ್ನೆ ತಮ್ಮ ಮನೆಯಲ್ಲಿ, ಇದನ್ನು ನಮ್ಮ ವಾಕ್ಯದಲ್ಲಿ ಬರೀಬೇಕಾಗತ್ತೆ. ಓಕೆ, ಸರಿಯಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ. ಸೊ ನೆಕ್ಸ್ಟಲ್ಲಿ ಉತ್ತರವನ್ನು ಈ ರೀತಿ ಕೊಟ್ಟಿರ್ತಾರೆ ನೋಡಿ. ಸೊ DECET ಅವ್ರು ಕೊಟ್ಟಿರೋ ಪ್ರಕಾರವಾಗಿ ಆ್ಯಸ್ ಪರ್ ಆಗಿ ಆನ್ಸರನ್ನು ಕೊಟ್ಟಿರ್ತಾರೆ. ಓಕೆ, 1ನೇ ಪ್ರಶ್ನೆಗೆ ಕೆಳಗಿನ ಪ್ಯಾರಾವನ್ನು ಓದಿ ಸರಿಯಾಗಿ ಒಂದು ಸ್ವಂತ ವಾಕ್ಯಗಳಲ್ಲಿ ಬರೀತು ಅವುಗಳ ಉತ್ತರನ ಈ ರೀತಿ ಕೊಟ್ಟಿರ್ತಾರೆ ನೋಡಿ. ಸೊ ಅಷ್ಟುಗೆ ಆನ್ಸರ್ ಮಾಡಿದ್ದಾರೆ. ಅದರ ಪೂರ್ತಿ PDF ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಡ್ತೀನಿ. ಅದನ್ನು ಹೋಗಿ ವಿದ್ಯಾರ್ಥಿಗಳು ಓದ್ಕೊಂಡು ಹೆಚ್ಚಿನ ಅಭ್ಯಾಸವನ್ನು ಮಾಡ್ಕೋಬೋದು. ಸೊ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ವಿಷಯದ ನಾಳೆ ನಾಡ್ದ ಉಳಿದ ಸಬ್ಜೆಕ್ಟ್ ಅದ ನೋಡಿ. ಇಂಗ್ಲೀಷ್ ಇರ್ಬೋದು, ಹಿಂದಿ ಅಂದರೆ 10th ಇರುವಂಥ ಸೇತುಬಂಧಿ ಪರೀಕ್ಷೆಗಳು ಕೂಡ ಅವನು ಮಾಡಲಾಗುತ್ತೆ. ಸೊ ಸರಿಯಾಗಿ 7:30ಕ್ಕೆ ಈ ವಿಡಿಯೋನ ನೋಡ್ಕೋಬೇಕು ವಿದ್ಯಾರ್ಥಿಗಳು. ಸೊ ಈ PDF ನಾನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಡೇಟ್ ಮಾಡಿಬಿಟ್ಟು ಅಲ್ಲಿ ಲಿಂಕ್ ಕೊಡ್ತಿದ್ದೀನಿ. ಪ್ರಸ್ತುತವಾಗಿ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಇದೆ. ಇದು ಒಂದು 3 ಪೇಜ್ ಇರ್ಬೋದು ಅನಿಸುತ್ತೆ. 3 ಪೇಜನ್ನು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗತ್ತೆ. ಸೊ ಲಾಸ್ಟ್ ಇದು 6 ಪೇಜ್ ಇದೆ. ಸೊ ನೋಡ್ತಿರ್ಬೋದು 6 ಪೇಜ್ ಇದೆ. ಇದರ ಪೂರ್ತಿ PDF ಸಂಪೂರ್ಣವಾಗಿ ನಾನು ಕೊಡ್ತಿದ್ದೀನಿ. ಸೊ ವಿದ್ಯಾರ್ಥಿಗಳು ನಾಳಿನ ಒಂದು ದಿನದಲ್ಲಿ ಇಂಗ್ಲೀಷ್ ಕುರಿತು ಒಂದು ನಿಮಗೆ ಕಲಿಕಾ ಫಲಗಳು ಮತ್ತು ಪೂರ್ವ ಪರೀಕ್ಷೆ ಕುರಿತು ವಿಡಿಯೋ ಮಾಡ್ತೀನಿ. ಸೊ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.